ಕೆಲಸ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ಮಾಡಿದ್ರೆ ಯಾವ ಫೀಲ್ಡ್ ಅಲ್ಲಾದ್ರೂ ಲಾಭ ಇದ್ದೇ ಇರುತ್ತೆ ಸರ್. ಇನ್ನೊಂದು ಉದ್ಯೋಗ ಎಷ್ಟೇ ದೊಡ್ಡದಾಗಿರ್ಲಿ ಅದು ಗುಲಾಮಗಿರಿ ಆಗಿರುತ್ತೆ. ಕೃಷಿ ಎಷ್ಟೇ ಚಿಕ್ಕದಾಗಿರ್ಲಿ ನೆಮ್ಮದಿ ಗೂಡಾಗಿರುತ್ತೆ. ಅಷ್ಟ್ ಹೇಳಕ್ ಇಷ್ಟಪಡ್ತೀನಿ. ಏನಾದ್ರೂ ಮಾಡಿ ಬೇಸಿಕ್ ತಿಳ್ಕೊಂಡ್ ಮಾಡಿ. ಫಸ್ಟ್ ಬೇಸಿಕ್ ಏನ್ ಬೇಕು, ನಾನು ಆನ್ ಟೈಮ್ ನಾನು ಏನ್ ಮಾಡ್ಬೇಕು. ಕೆಲವರಿಗೆ ಗೊತ್ತಿರಲ್ಲ ಸರ್. ಇನ್ನೊಂದೇನಂದ್ರೆ ಫೋರ್ ವೀಲ್ ಡ್ರೈವ್. ಫೋರ್ ವೀಲ್ ಡ್ರೈವ್ ಅಂದ್ರೆ 4 ಗಾಲಿನೂ ರೊಟೇಟ್ ಆಗುತ್ತೆ ಸರ್. ಎಲ್ಲರೂ ನಾವು ಇಂಜಿನಿಯರ್, ಡಾಕ್ಟರ್, ಪೊಲೀಸ್ ಆಗಿದ್ರೆ ನಿಮ್ ಮುಂದಿನ ಪೀಳಿಗೆ ರೈತರು ಯಾರು, ಯಾರು? ಈಗ ನೀನ್ ಕೃಷಿ ಜಮೀನು ಅಂತ ಹಿಡ್ಕೊಂಡ್ ಕುತ್ಕೊಂಡ್ರೆ ನಿನ್ಗೆ ಎಣ್ಣೆ ಯಾರು ಕೊಡ್ತಾರ? ಅದೇ ಸರ್ ಪ್ರಾಬ್ಲಮ್ ಬಂದಿರೋದು ಇವಾಗ. ನೋಡಿ ಯಾವ ಹೆಣ್ಣೊಳಗೆ ಏನಪ್ಪ ಓದಿಯಾ ಅಂತಾರೆ, ಬೆಂಗಳೂರಲ್ಲಿ ಇದೆಯಾ ಅಂತಾರೆ, ಏನ್ ಕೆಲಸ ಮಾಡ್ತಿದ್ಯಾ ಅಂತಾರೆ, ಸಂಬಳ ಎಷ್ಟ ಅಂತೀಯಾ ಅಂತಾರೆ. ಹೌದು. ಇದ್ರದ್ದು ಹೈ ಸ್ಪೀಡ್ ಅಂತ ಏನಾರು ಹೇಳಿದಾರೆ ಸರ್? ಹೈ ಸ್ಪೀಡ್ ಟಾಪ್ ಸ್ಪೀಡ್ 30 ಹೋಗುತ್ತೆ. 30 ಹೋಗುತ್ತಾ ಸರ್? ಅಂತರ್ಜಲ ನಿಮಗೆ ಕಂಡಂಗೆ ಹೋದ ವರ್ಷನೂ ಮಳೆ ಇಲ್ಲ ಸರ್, ಈ ವರ್ಷನೂ ಮಳೆ ಆಗಿಲ್ಲ ಸರ್. ನೀರು ಸುಮಾರು ಮುಂಚೆ 150 ಅಡಿ 200 ಅಡಿಗೆಲ್ಲ ನೀರು ಸಿಗೋದು, ಇವಾಗ 700-800 ಅಡಿ ಹೋದ್ರೂ ಸಿಗ್ತಾ ಇಲ್ಲ. ಹೌದು ಸರ್, ಆ ತರ ಪರಿಸ್ಥಿತಿ ಇದೆ. 300 ಗಿಡಕ್ಕೆ 8 ಕ್ವಿಂಟಲ್ ಅಡಿಕೆ ಆಗಿದೆ ಸರ್. 300 ಗಿಡಕ್ಕೆ 8 ಕ್ವಿಂಟಲ್ ಅಡಿಕೆ ಆಗಿದೆ. ಎಷ್ಟು ವರ್ಷದ ಗಿಡ? 13 ವರ್ಷದ ಗಿಡ. 13 ವರ್ಷದ ಗಿಡ ಮಾಡ್ಬೋದು, ಖರ್ಚು ಕಡಿಮೆ, ಕೆಲಸ ಜಾಸ್ತಿ ಅನ್ನೋ ಉದ್ದೇಶಕ್ಕೆ ತಗೊಂಡು ಸರ್. ಅಡಿಕೆ ಗಿಡಕ್ಕೆ ಬೆಸ್ಟ್ ದಾಯ ಅಂದ್ರೆ 8 ಮಾಡಿದ್ರೆ ನಡೆಯುತ್ತೆ ಸರ್. ರೈತರಿಗೆ ನೋಡ್ರಿ, ರೈತರಿಗೆ 8 ಕೊಡ್ರಿ, ನಮಗೆ ಸಾಕ ತಾಕತ್ತು ಇದೆ. ಈಗ ನೋಡಿ, ಕ್ಯಾಶ್ ಕೊಟ್ಟೆ ತಗೊಂಡಿರೋದು ಗಾಡಿ, ಆ ತಾಕತ್ ರೈತರಿಗೆ ಇದೆ ಸರ್. ಮಳೆ ಒಂದು ಬೆಳೆ ಚೆನ್ನಾಗ್ ಬಂದು ಅದಕ್ಕೆ ರೇಟ್ ಚೆನ್ನಾಗ್ ಸಿಕ್ಕಿದ್ರೆ ರೈತರ ಮುಂದೆ ಯಾರು ಖುಷಿಯಾಗಿರಕ್ಕಾಗಲ್ಲ ಸರ್. ಸರ್ ನಮ್ದು ಹೊಸದುರ್ಗ ತಾಲೂಕು, ಕೋಡಿಹಳ್ಳಿ ಗ್ರಾಮ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಓಕೆ. ನಿಮ್ದು ಎಷ್ಟು ಎಕರೆ ಜಮೀನ್ ಇದೆ ಅಣ್ಣ? ಸರ್ ನಮ್ದು ಒಂದು 12 ಎಕರೆ ತೋಟ ಬರುತ್ತೆ. 12 ಎಕರೆ ಅಡಿಕೆ ತೋಟ ಇದೆಯಾ? ಅಣ್ಣ, ಈಗ ನೋಡ್ತಾ ಇದ್ದೆ, ನೀವು ಈ ಮಿನಿ ಟ್ರ್ಯಾಕ್ಟರ್ ತಗೊಂಡು ನಿಮ್ಮೂರಿಗೆ ಹೋಗ್ತಾ ಇದ್ರಿ, ಹೊಸದುರ್ಗಕ್ಕೆ ಹೋಗ್ತಾ ಇದ್ರಿ. ನಿಮ್ಮನ್ನ ಜಸ್ಟ್ ಯಾಕೆ ತಗೊಂಡ್ರಿ, ಏನು ಉದ್ದೇಶ, ಆಮೇಲೆ ಟ್ರ್ಯಾಕ್ಟರ್ ಯಾವ ತರ ಕೆಲಸ ಮಾಡುತ್ತೆ, ನೀವು ತಗೊಂಡಿರೋ ಕಾರಣ ಏನ್ ಕೇಳೋಣ ಅಂತ ಅನ್ಕೊಂಡೆ. ಅಣ್ಣ, ದೊಡ್ಡ ಟ್ರ್ಯಾಕ್ಟರ್ ಇದಾವೆ, ಈಗ ಮಿನಿ ಟ್ರ್ಯಾಕ್ಟರ್ ರನ್ ಆಗ್ತಾ ಇದಾವೆ. ಮಿನಿ ಟ್ರ್ಯಾಕ್ಟರ್ ಇದು ಎಷ್ಟು HP ಟ್ರ್ಯಾಕ್ಟರ್ ಅಣ್ಣ? ಸರ್ ಇದು 30 HP ಟ್ರ್ಯಾಕ್ಟರ್. 30 HP ಟ್ರ್ಯಾಕ್ಟರ್. ಓಕೆ. ಇದು ಈ ಸಣ್ಣ ಟ್ರ್ಯಾಕ್ಟರ್ ತಗೊಳ್ಳಿಕ್ಕೆ ಇದು ಎಷ್ಟಾಗಲ ಬರುತ್ತೆ ಅಂತ ಹೇಳಿದಾರೆ? ಸರ್ ಇದು 3.5 ಫೀಟ್ ಬರುತ್ತೆ ಸ್ನೇಹಿತರೆ. 3.5 ಅಡಿ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ. ಈ 3.5 ಅಡಿ ಈ ಸಣ್ಣ ಟ್ರ್ಯಾಕ್ಟರ್ ಆಯ್ಕೆ ಮಾಡ್ಲಿಕ್ಕೆ ಏನ್ ಕಾರಣ, ಯಾವ ಉದ್ದೇಶಕ್ಕೆ ತಗೊಂಡಿದ್ರಿ ಇದನ್ನ? ಸರ್ ನಮಗೆ ಇದ್ರ ತಗೊಂಡಿದ್ದ ಉದ್ದೇಶ ಏನಂದ್ರೆ, ನಮ್ಮೂರಲ್ಲಿ ಸುಮಾರು ಗಾಡಿ ಇದಾವೆ, ಚಿಕ್ಕ ಗಾಡಿ ಇದಾವೆ. ಬಟ್ ನಾವು ಹಳೆ ತೋಟದಲ್ಲಿ ಒಳದಾಯ ಅಂತ ಹಾಕಿರ್ತೀವಿ. ಹಳೆ ತೋಟದಲ್ಲಿ ಒಳದಾಯ, ಅಲ್ಲಿ ಬೇರೆ ಟ್ರ್ಯಾಕ್ಟರ್ಗಳು ಹೋಗಲ್ಲ. ಇದು ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ ನಮಗೆ. ಕಡಿಮೆ ಇರೋದ್ರಿಂದ, ಅಗಲ ಕಡಿಮೆ ಇರೋದ್ರಿಂದ ಅನುಕೂಲ ಆಗುತ್ತೆ. ಮತ್ತಿನ್ನೊಂದೇನಂದ್ರೆ ಫೋರ್ ವೀಲ್ ಡ್ರೈವ್ ಅಂದ್ರೆ 4 ಗಾಲಿನೂ ರೊಟೇಟ್ ಆಗುತ್ತೆ ಸರ್. ಆತರನಾ? ಇನ್ ಕೇಸ್ ಎಲ್ಲಾದ್ರೂ ಹೆವಿ ಹಾಕಿದ್ರೆ ಲೋಡ್, 4 ವೀಲ್ ಡ್ರೈವ್ ಇರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ, ಅಡ್ವಾಂಟೇಜ್ ಜಾಸ್ತಿ. ಓಕೆ. ಮಾಮೂಲ್ ಗಾಡಿಲಿ ಏನಾಗುತ್ತೆ ಅಂದ್ರೆ ಬಟನ್ ಟೈರ್ ಅಂತ ಏನ್ ಹಿಂದ್ಗಡೆ ಟೈರ್ ಅಂತೀವಿ ಅದು ಮಾತ್ರ ತಗೊಳುತ್ತೆ. 4 ವೀಲ್ ಅಂದ್ರೆ ಫ್ರಂಟ್ ಸಮೇತ ಪವರ್ ತಗೊಂಡ್ ಮುಂದೆ ಹೋಗುತ್ತೆ. ಓಕೆ. ಇದ್ರಲ್ಲಿ ಆ ಆಪ್ಷನ್ ಇದೆ. ಹೌದು ಸರ್. ಓಕೆ ಅಣ್ಣ, ನೀವು ರೈತರ ಮಗ, ಈ ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ಗೊತ್ತಿರೋದು ಅಥವಾ ಶೋರೂಮ್ ನವ್ರು ಏನ್ ಹೇಳಿದಾರೆ ಅದನ್ನ ನಮಗೆ ಮಾಹಿತಿ ಕೊಡ್ರಿ ಸರ್. ಅಮೌಂಟ್ 5,80,000. 30 HP ಟ್ರ್ಯಾಕ್ಟರ್ ಅಲ್ವಾ? ಓಕೆ. ಇದು ಡೀಸೆಲ್ ಟ್ಯಾಂಕ್ ಎಷ್ಟು ಹಿಡಿಯುತ್ತಣ್ಣ? ಡೀಸೆಲ್ ಅಪ್ರಾಕ್ಸಿಮೇಟ್ ಗೊತ್ತಿಲ್ಲ. ಓಕೆ. ಉದ್ದ ಏನಾದ್ರು ಐಡಿಯಾ ಇದೆಯಾ? ಉದ್ದ 7 ಫೀಟ್ ಬರುತ್ತೆ ಸರ್. ಓಕೆ. ಈ 3.5 ಅಡಿ ಟ್ರ್ಯಾಕ್ಟ್ರಿ ಸಣ್ಣ ಅಡಿಕೆ ಗಿಡದಲ್ಲಿ ಎಷ್ಟರಲ್ಲಿ ಫುಲ್ ಟರ್ನ್ ಆಗೋದು, ಮೂವ್ಮೆಂಟ್ ಆಗೋದೆಲ್ಲ ಮಾಡುತ್ತೆ ಸರ್? 3 ಅಡಿ 3.5 ಅಡಿ 4 ಅಡಿ ಜಾಗದಲ್ಲೂ ಹೋಗುತ್ತೆ. ಓಕೆ ಅಣ್ಣ, ಇದರಲ್ಲಿ ಸಿಲಿಂಡರ್ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ? ಈ ಕಡೆ ಬರ್ರಿ ತೋರಿಸ್ತೀನಿ. 3 ಸಿಲಿಂಡರ್ ಗಾಡಿ ಸರ್. ಇದು 3 ಸಿಲಿಂಡರ್ ಗಾಡಿನ? ಹೌದು ಸರ್. ಅದು ಕಾಣಲ್ಲ, ಇನ್ ಬಿಟ್ಟಲ್ಲಿ ಇದೆ. 3 ಸಿಲಿಂಡರ್ ಗಾಡಿ ಸರ್ ಇದು. 3 ಸಿಲಿಂಡರ್ ಗಾಡಿ. ಹೌದು. ಓಕೆ.
ಅಣ್ಣ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಗಾಡಿಗಳಿದಾವೆ, ಹೌದು ನಿಮ್ಗೂ ಗೊತ್ತು, ನೀವು ನೋಡಿರ್ತೀರ, ರೋಡ್ ಮೇಲೂ ಬೇರೆ ಓಡಾಡ್ತಿರ್ತಾವೆ, ಹೌದು. ನಿಮ್ಮೂರಲ್ಲೂ ಇರ್ತವೆ. ಹೌದು ನೀವ್ ಈ ಟ್ಯಾಕ್ಟ್ರಿ ಆಯ್ಕೆ ಮಾಡ್ಲಿಕ್ಕೆ ಉದ್ದೇಶ ಏನು? ಡೀಸೆಲ್ ಕನ್ಸಪ್ಷನ್ ಅಂತನ, ಗಾಡಿ ಪವರ್ ಇದೆ ಅಂತಾನ, ಅಥವಾ ಬಜೆಟ್ ನೋಡ್ಕೊಂಡು ಆಯ್ಕೆ ಮಾಡಿದ್ರ ಮಾಹಿತಿ ಕೊಡ್ರಿ. ಸರ್, ಬಜೆಟ್ ಅಂತ ಏನಿಲ್ಲ, ಇದಕ್ಕಿಂತ ಕಡಿಮೆ ರೇಟ್ ಇದಾವೆ. ಓಕೆ. ಬಟ್ ಇದ್ರಿಂದ ಸ್ವಲ್ಪ ಜಾಗ ಕಡಿಮೆ ಇರುತ್ತೆ ಅಂತದ್ರಲ್ಲೂ ಹೋಗುತ್ತೆ ಅನ್ನೋ ಒಂದು ಉದ್ದೇಶ ತಗೊಂಡಿದ್ದೆ ಸರ್. ಸಣ್ಣ ಜಾಗದಲ್ಲೂ ಹೋಗುತ್ತೆ ಅನ್ನೋ ಉದ್ದೇಶ. ಹೌದು ಸರ್. ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್, ವಿತ್ ಮೈಲೇಜ್ ಚೆನ್ನಾಗಿದೆ. ಈಗ ನಿಮ್ದು ದೊಡ್ಡ ಟ್ಯಾಕ್ಟ್ರಿ ಇದೆಯಾ? ಹೌದು ಸರ್. ಯಾವ್ದಿದೆ ದೊಡ್ಡ ಟ್ಯಾಕ್ಟ್ರಿ? ಫರ್ಗ್ಯೂಸನ್ ಸರ್. ಫರ್ಗ್ಯೂಸನ್ ಇದೆಯಾ? ಓಕೆ. ಈಗ ಈ ಸಣ್ಣ ಟ್ಯಾಕ್ಟ್ರಿ ಉದ್ದೇಶದಿಂದ ಹೋಗಿದ್ದೀರಾ? ಓಕೆ. ಈ ಸಣ್ಣ ಟ್ಯಾಕ್ಟ್ರಿಲಿ ಏನೇನ್ ಕೆಲಸ ಮಾಡ್ಬೋದಣ್ಣ? ಹಿಂದ್ಗಡೆ ಏನೇನ್ ಸರ್? ಹಿಂದ್ಗಡೆಯಲ್ಲಿ ನೀವು ಇದನ್ನ ರೋಟರ್ ವೇಟರ್ ಹಾಕ್ಬೋದು. ಓಕೆ. ಬಾಂಡ್ಲೆ ಹಾಕ್ಬೋದು. ಓಕೆ. ಬಲರಾಮ ಹಾಕ್ಬೋದು. ಎಲ್ಲಾ ಎಕ್ವಿಪ್ಮೆಂಟ್ ಹಾಕ್ಬೋದು ಸರ್. ಓಕೆ. ಸ್ನೇಹಿತರೆ ನೋಡ್ಬೋದು, 3.5 ಅಡಿ ಬರುತ್ತೆ ಅಂತ ಹೇಳ್ತಿದ್ದಾರೆ. 3.5 ಫೀಟ್. ನನಗೂ ಅಷ್ಟೇ ಅನ್ನಿಸ್ತಾ ಇದೆ ಟ್ಯಾಕ್ಟ್ರಿ. ಅವ್ರು ಹೇಳ್ತಿರೋ ಉದ್ದೇಶ, ದೊಡ್ಡ ಅಡಿಕೆ ಗಿಡದಲ್ಲಿ ಸಣ್ಣ ಅಡಿಕೆ ಗಿಡ ಹಾಕಿ, ಸಣ್ಣ ಅಡಿಕೆ ಗಿಡ ಅಂದ್ರೆ ಅಡಿಕೆ ಗಿಡ ಅಲ್ಲೇ ಏಜ್ ಆಗಿ ಸಾಯ್ತಾ ಇರ್ತವೆ, ಅಥವಾ ಒಂದೊಂದೇ ಅಡಿಕೆ ಗಿಡಗಳು ಹೋಗ್ತಿರ್ತವೆ, ಅದ್ರ ಒಳಗಡೆ ಒಳದಾಯ ಅಂತ ಹೇಳ್ಬಿಟ್ಟು ಸಣ್ಣ ಅಡಿಕೆ ಗಿಡ ಹಾಕಿರ್ತಾರೆ. ಅದರಲ್ಲೂ ಮೂವ್ಮೆಂಟ್ ಆಗ್ಲಿಕ್ಕೆ ಆ ಉದ್ದೇಶದಿಂದ ಈ ಟ್ಯಾಕ್ಟ್ರಿ ಪರ್ಚೇಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಣ್ಣ ಹೇಳ್ರಿ, ಇದ್ರಾಗ ಯಾವ ತರ ಗೇರ್ ಬರುತ್ತೆ? ಸರ್, ಇದು ಮಾಮೂಲಿ ಗೇರ್ ಇರುತ್ತೆ. ಓಕೆ. 3+ ರಿವರ್ಸ್ ಒಂದು 4 ಗೇರ್. ಓಕೆ. ಇದ್ ಮಾತ್ರ ನಾವು ಹಿಂದ್ಗಡೆ PTO ಸಾಫ್ಟ್ ಅಂತ ಓಡಿಸ್ತೀವಿ. ಅದನ್ನ ಇದು ನಿಮಗೆ ಎಷ್ಟು ಬೇಕು RPM ಅದಕ್ಕೆ ಸೆಟ್ ಮಾಡ್ಕೊಳ್ಳೋದು. ಸೆಟ್ ಮಾಡ್ಕೋಬಹುದು. ಇದು ಈಗ ನಾವು ಹೈವೇಲಿ ಹೋಗ್ತಿರ್ತೀವಿ, ಇಲ್ಲ ಜಮೀನಲ್ಲಿ ಹೋಗ್ತಿರ್ತೀವಿ. ಓಕೆ. ಇದು ಎಕ್ಸ್ಟ್ರಾ ಹೈ, ಮುಂದೆ ಅಂದ್ರೆ ಹೈ ಸ್ವಲ್ಪ ಸ್ಪೀಡ್ ಅಲ್ಲಿ ಹೋಗುತ್ತೆ. ಓಕೆ. ಹಿಂದೆ ಹೇಳಿದ್ರೆ ಲೋ, ಸ್ವಲ್ಪ ಕಡಿಮೆ ಸ್ಪೀಡ್ ಅಲ್ಲಿ ಹೋಗುತ್ತೆ. ಓಕೆ. ಹೈ, ಲೋ, ಮೀಡಿಯಂ ಆಯ್ತಾ? ಹೌದು, ಮೀಡಿಯಂ. ಹೈ, ಲೋ, ಮೀಡಿಯಂ. ನಮ್ ಗಾಡಿ ಅಥವಾ ಬರೇ ಖಾಲಿ ಗಾಡಿ ರೋಡ್ ಅಲ್ಲಿ ಹೋಗ್ತಾ ಇತ್ತು ಅಥವಾ ಕೆಲಸ ಮಾಡ್ತಾ ಇತ್ತು, ಅದ್ರ ಮೇಲೆ ಸೆಟ್ ಮಾಡ್ಕೊಳ್ಳೋದು. ಇದ್ರದ್ದು ಹೈ ಸ್ಪೀಡ್ ಅಂತ ಏನಾರು ಹೇಳಿದಾರ? ಸರ್, ಹೈ ಸ್ಪೀಡ್, ಟಾಪ್ ಸ್ಪೀಡ್ 30 ಹೋಗುತ್ತೆ. 30 ಹೋಗುತ್ತಾ? ಇದೇನು 1, 2, 3 ಅಂತ ಕೊಟ್ಟರೆ ಈ ತರ ಏನಿದೆ ಸರ್? ಅದು ಪಾಯಿಂಟ್ ಲೆವೆಲ್ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸ್ನೇಹಿತರೆ, ಇದು ಏರ್ 1, 2, 3, 4 ಇದೆ, ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೈಟ್ ನ, ಹೈಡ್ರೋಲಿಕ್. ಇದು ಹ್ಯಾಂಡ್ ಬ್ರೇಕ್ ಸರ್. ಹ್ಯಾಂಡ್ ಬ್ರೇಕ್ ಇದೆಯಾ? ಸರ್, ಇನ್ ಕೇಸ್ ನಿಮ್ ಕೆಸರಲ್ಲಿ ಎಲ್ಲಾದ್ರೂ ಕಚ್ಕೊಂಡಾಗ ಇದು ಹೊಸದಲ್ಲಿ ಬಿಟ್ಟಿದ್ದಾನೆ ಸರ್. ಇದನ್ನ ಅಪ್ಲೈ ಮಾಡಿದ್ರೆ 2 ವೀಲು ಸಮನಾಗಿ ಗ್ರಿಪ್ ಅಲ್ಲಿ ಮೂವ್ ಮಾಡುತ್ತೆ. ಮೂವ್ ಮಾಡಿದಾಗ ಏನಾಗುತ್ತೆ, ಕೆಸರಲ್ಲಿರೋದು ಆಚೆ ಬರುತ್ತೆ. ಓಕೆ. ಏನಾರು ಗಾಡಿ ಸಿಕ್ಕಾಕೊಂಡಿದೆ, 2 ವೀಲ್ ಸಮನವಾಗಿ ತಿರುಗ್ತವೆ. ಅಂದ್ರೆ ಬೇರೆ ಟೈಮಲ್ಲಿ ಒಂದ್ ತಿರುಗಾದ ಒಂದ್ ನಿಂತ್ಕೊಂಡಿರುತ್ತಲ್ಲ, ಆತರ ಆಗಲ್ಲ. ಆತರ ಆಗಲ್ಲ. ಓಕೆ. ಆ ಕಡೆ ಸಿಕ್ಕೆಂಡ್ ತಿರುಗ್ತಿಲ್ಲ ಅಂದ್ರೆ ಇದು ಅದಕ್ಕೆ ಪವರ್ ಕೊಡುತ್ತೆ, 2 ಜೊತೆಗೆ ತಿರುಗ್ತವೆ. ಆ ಒಂದು 2 ಜೊತೆ ತಿರುಗೋದ್ರಿಂದ ಎಲ್ಲಾದ್ರೂ ಕೆಸರಲ್ಲಿ ಅಥವಾ ಮಣ್ಣಲ್ಲಿ ಸಿಕ್ಕಾಕೊಂಡ ಸ್ವಲ್ಪ ಈಸಿಯಾಗಿ ಗಾಡಿ ಮೂವ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ. ಓಕೆ. ನೀವು ಈಗ ಅಲ್ಲಿಂದ ಟ್ರ್ಯಾಕ್ಟರ್ ಓಡಿಸ್ಕೊಂಡ್ ಬಂದ್ರಲ್ಲ, ಅಲ್ಲಿ ಕೂತ್ಕೊಂಡ್ಲಿಕ್ಕೆ ಕಂಫರ್ಟ್ ಹೆಂಗಿದೆ? ಇದೆ ಸರ್, ಕಂಫರ್ಟ್ ಇದೆ. ಕಂಫರ್ಟ್ ಇದೆ ಕೂತ್ಕೊಂಡ್ಲಿಕ್ಕೆ? ಒಬ್ರು ಕೂತ್ಕೊಳ್ಳಿ ಕಂಫರ್ಟ್. ಒಬ್ರು ಕೂತ್ಕೊಳ್ಳಿ ಕಂಫರ್ಟ್ ಐತಲ್ಲ? ಓಕೆ. ಸ್ಟೇರಿಂಗ್ ನಾರ್ಮಲ್ ಅಂತ ಹೇಳಿರ ಪವರ್? ಇಲ್ಲ ಸರ್, ಪವರ್ ಸ್ಟೇರಿಂಗ್. ಪವರ್ ಸ್ಟೇರಿಂಗ್. ಓಕೆ. ಈಗ ಈ ಜಾಗ ಐತಲ್ಲ, ಈ ರೇಡಿಯಸ್ ಅಲ್ಲಿ ಇದು ಪೂರ್ತಿ ತಿರುಗುತ್ತಾ? ಹೌದು ಸರ್, ಹೌದು, ತಿರುಗುತ್ತಲ್ಲ? ತಿರುಗಿಸ್ತೇವೆ ಸರ್. ಓಕೆ. ಫಸ್ಟ್ ಸರ್ವಿಸ್ 50 ಅವರ್ಸ್, 50 ಗಂಟೆ ಆದ್ಮೇಲೆ. ಹೌದು. ಅದಾನ್ ಸೆಕೆಂಡ್ ಸರ್ವಿಸ್ 150 ಅವರ್ಸ್. ಸೆಕೆಂಡ್ ಸರ್ವಿಸ್ 150 ಅವರ್ಸ್. ಓಕೆ. ಆಮೇಲೆ 4 ಸರ್ವಿಸ್ 400. ಅಲ್ಲಿ ಅವರ್ಸ್ ತೋರ್ಸುತ್ತಾ? ತೋರ್ಸುತ್ತೆ ಸ್ನೇಹಿತರೆ. ಈ ಡಿಸ್ಪ್ಲೇ ಅಲ್ಲಿ ಅವರ್ ತೋರ್ಸುತ್ತೆ, ಅವರ್ಸ್ ಮೇಲೆ ಸರ್ವಿಸ್ ಇದು ಮಾಡ್ಬೇಕಾಗುತ್ತೆ. ಓಕೆ. ಅರವಿಂದ್ ಅವರೇ, ನಿಮ್ದು ಎಷ್ಟು ಎಕರೆ ಅಡಿಕೆ ತೋಟ ಇದೆ? ಸರ್, ನಮ್ದು 6 ಎಕರೆ ಅಡಿಕೆ ತೋಟ ಇದೆ, 6 ಎಕರೆ ತೆಂಗಿನ ತೋಟ ಇದೆ. ಓಕೆ. ಅಡಿಕೆ ತೋಟ ಎಷ್ಟೆಷ್ಟು ವಯಸ್ಸಿನವಿದಾವೆ? ಸರ್, ನಮ್ದು 15 ವರ್ಷದ ತೋಟ ಇದೆ. 15 ವರ್ಷದ ತೋಟ ಇದೆ. 8 ವರ್ಷದ ತೋಟ ಇದೆ. 8 ವರ್ಷದ ತೋಟ ಇದೆ. ಓಕೆ. ನಮ್ಮೂರ್ ಕಡೆಯಲ್ಲಿ ಒಳ್ಳೆ ಅಡಿಕೆ ದಾಯ ಏನೇನ್ ತಗಂತಾರೆ? ಸ್ಪೇಸ್ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಒಳ್ಳೆ ಸ್ಪೇಸ್. ಸರ್, ಅಡಿಕೆ ಗಿಡಕ್ಕೆ ಬೆಸ್ಟ್ ದಾಯ ಅಂದ್ರೆ 8 ಮಾಡಿದ್ರೆ ನಡೆಯುತ್ತೆ ಸರ್. 8 ಒಳ್ಳೇದ್ ನಿಮ್ ಪ್ರಕಾರ? ಒಳ್ಳೇದ್. ಓಕೆ. ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಮಾಡಿದ್ರೆ? ಕಡಿಮೆ ಮಾಡಿದ್ರೆ ಸೂರ್ಯನ ಕಿರಣಗಳು ಬೀಳಲ್ಲ. ಓಕೆ. ಹಾಗಾಗಿ 8 ಮಾಡಿದ್ರೆ ಬೆಟರ್ ಅಂತ. 8 ಬೆಟರ್ ಅಂತೀಯ? ಓಕೆ. ಓಕೆ. ನಿಮ್ ಭಾಗದಲ್ಲಿ ಅಡಿಕೆ ಗೋಟು, ಅಡಿಕೆ ಸಸಿ ತಂದ್ರೆ ಎಲ್ಲಿಂದ ತರ್ತೀರಾ? ಸರ್, ನಾವು ಇಲ್ಲೇ ಲೋಕಲ್ ಸರ್, ಇಲ್ಲಿ ಕ್ಯಾಸರಳ್ಳಿ ಅಂತ ಇದೆ. ಕ್ಯಾಸರಳ್ಳಿ ಎಲ್ಲಿ ಬರ್ತಾಳ?
ಕ್ಯಾಸರಳ್ಳಿ ಇಲ್ಲ ಸರ್, ಚಿತ್ರಳ್ಳಿ ಇದೆ ಸರ್, ಚಿತ್ರಳ್ಳಿ ಒಳಗಡೆ ಒಳಗಡೆ ಇದು ಕೇಶವಪುರನ? ಹಾ ಕೇಶವಪುರ ಕ್ಯಾಸರಳ್ಳಿ ಅಂತ. ಭೀಮ್ ಸಮುದ್ರದ ಹತ್ರ? ಹಾ ಹೌದು, ಭೀಮ್ ಸಮುದ್ರದ ಹತ್ರ ಅಲ್ಲಿಂದ ತರ್ತೀರ? ಅಲ್ಲೇ ಒಳ್ಳೆ ಉತ್ತಮವಾದ ಬೀಜ ಸಿಗ್ತವೆ, ಅಲ್ಲಿಂದಾನೇ ತಂದು ಹಾಕೋದು ನೀವು? ಓಕೆ. ಅಡಿಕೆ ಹಾಕ್ತಿವಲ್ವಾ, ಹೌದು ಸರ್. ಅಡಿಕೆ ಫಸಲು ಬರೋದೇ 6 ರಿಂದ 7 ವರ್ಷಕ್ಕೆ. ಹೌದು ಸರ್. ಅಷ್ಟರೊಳಗಡೆ ಅಂತರ ಬೆಳೆಯಲ್ಲಿ ನಿಮ್ ಭಾಗದಲ್ಲಿ ಏನೇನ್ ಬೆಳಿತಾರೆ, ಏನೇನ್ ಬೆಳ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ? 7 ವರ್ಷ ತನಕ ನಮ್ಗೆ ಅದ್ರಲ್ಲಿ ಏನ್ ಆದಾಯ ಹೌದು ಇರಲ್ಲ, ಏನ್ ಸರ್, ಬೆಳ್ಕೊಂಡ್ರೆ ಅಂತರ ಒಳ್ಳೇದು? ಬೆಳೆಯಾಗಿ ಬಾಳೆ ಬೆಳ್ಕೋಬಹುದು ನಾವು. ಓಕೆ. 6 ವರ್ಷ ನಾವು ವೇಟ್ ಮಾಡಕ್ ಆಗಲ್ಲ ಸರ್, ಯಾಕೆಂದ್ರೆ ನಮ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಓಕೆ. ಆ ಇನ್ವೆಸ್ಟ್ಮೆಂಟ್ ಹಾ. ನಡುವೆ ಅದ್ರಲ್ಲಿ ಅಂತರ ಬೆಳೆಯಾಗಿ ಏನಾದ್ರೂ ತೊಗರಿ ಗಿಡ ಅಥವಾ ಬಾಳೆ ಅಥವಾ ಈ ಫ್ಲೋರಿಕಲ್ಚರ್ ಓಕೆ. ಹೂವಿನ ಗಿಡಗಳು ಹಾಕ್ಬೋದು, ತರಕಾರಿ ಗಿಡಗಳನ್ನು ಹಾಕಬಹುದು ಸರ್. ಏನಲ್ಲ ಒಂದ್ 2-3 ವರ್ಷ ನಾವು ಬೆಳ್ಕೋಬಹುದು. ಹೌದು. ಓಕೆ. ನೀವ್ ಏನು ಆ ಖರ್ಚನ್ನ ನಾವ್ ಇದ್ರಲ್ಲಿ ಮಾಡ್ಕೊಂಡು ಅಂದ್ರೆ ಏನ 6 ವರ್ಷ ತನಕ ಆದಾಯ ಇರಲ್ಲ, ಅದರಿಂದ ಅಂತರ ಬೆಳೆ ಬೆಳ್ಕೊಂಡು ಆ ಖರ್ಚಲ್ಲಿ ಮೇಂಟೈನ್ ಮಾಡ್ಬೋದು. ಓಕೆ. ಏನ್ ಓದಿದ್ರ ನೀವು? ಸರ್ ನಾನು ಡಿಪ್ಲೊಮಾ ಮಾಡಿದ್ದೀನಿ ಸರ್. ಡಿಪ್ಲೊಮಾ? ಏನ್ ಡಿಪ್ಲೊಮಾ ಮಾಡಿದ್ರೆ, ಯಾವಾಗ ಮುಗಿತು, ಸರ್, ಏನ್ ಮಾಡ್ತಿದ್ರ? ಸರ್ ನಾನು ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಶಿವಮೊಗ್ಗದಲ್ಲಿ ಮಾಡಿದ್ದು. ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ, ಅದರಲ್ಲಿ ಟೂಲ್ ಅಂಡ್ ಡೈ ಟೆಕ್ನಿಷಿಯನ್ ಅಂತ. ಯಾವ ಇಯರ್ ಮುಗೀತಾ ಅಥವಾ? ನಮ್ದು ಇಲ್ಲ ಸರ್, ಸ್ವಲ್ಪ ಮುಗ್ದಿಲ್ಲ, ಬ್ಯಾಕಿದೆ. ಹೌದಾ? ಓಕೆ, ನಮ್ದು ಇಂಡಸ್ಟ್ರಿಯಲ್ ಸಂಬಂಧಪಟ್ಟಿದ್ದು, CNC ಲೇತ್ ಮಿಷಿನ್ಸ್. ಇವಾಗ ನೀವು ಅಗ್ರಿಕಲ್ಚರ್ ಮಾಡ್ಕೊಂಡು ಹೋಗ್ತಿದ್ರ? ಓಕೆ. ನಿಮ್ ಮನೇಲಿ ಎಷ್ಟು ಜನ ಇದ್ರ? ಅಪ್ಪ ಅಮ್ಮ, ನೀವು ಮಕ್ಳು ಎಷ್ಟು ಜನ? ಸರ್ ನಮ್ಮ ಮನೆಯಲ್ಲಿ 3 ಜನ ನಾವು. ಅಣ್ಣ ಇದಾರೆ, ಒಬ್ರು ತಮ್ಮ ಇದಾರೆ. ಓಕೆ. ತಂದೆ ತಾಯಿ ಊರಲ್ಲಿದ್ದಾರೆ. ಓಕೆ. ನೀನ್ ಏನ್ ಕೆಲಸ ಮಾಡ್ತೀಯ ಜಾಸ್ತಿ ಊರ ಈಗ ಫ್ರೀ ಇದ್ದಾಗ? ಸರ್ ನಾವು ಬೆಂಗಳೂರಲ್ಲಿ ಇದ್ದೆ. ಓಕೆ. 4 ವರ್ಷ ಅಲ್ಲಿ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದೆ. ಕೊರೋನಾ ಬಂತಲ್ಲ, ಅವಾಗ ಊರಕ್ಕೆ ಬಂದ್ಬಿಟ್ಟು ಇಲ್ಲಿ ತೋಟ ಎಲ್ಲ ನೋಡ್ಕೊಂತೀರ. ಓಕೆ. ಈ ಹಾಲೆಂಡ್ ಟ್ರ್ಯಾಕ್ಟರ್ ಆಯ್ಕೆ ಮಾಡ್ಲಿಕ್ಕೆ ಏನ್ ಕಾರಣ? ಇದನ್ನೇ ಸ್ಪೆಸಿಫಿಕ್ ಆಗಿ ಯಾರು ನೀನ್ ಆಯ್ಕೆ ಮಾಡ್ದ? ನಿಮ್ ತಂದೆಯವ್ರು ಹೇಳಿದ್ರ ಅಥವಾ ಊರಾಗ ಯಾರು ಬೇರೆ ಹೇಳಿದ್ರ? ಸರ್ ಸ್ಪೆಸಿಫಿಕ್ ಆಗಿ ಅಂದ್ರೆ ಯಾರು ಕೇಳಿಲ್ಲ, ಈ ರೈತರ ಪರ್ಫಾರ್ಮೆನ್ಸ್ ಒಬ್ಬರಿಂದ ಒಬ್ರದ್ ಮಾಹಿತಿ ತಿಳ್ಕೊಂಡು. ನಿಮ್ಮೂರಲ್ಲಿ ಯಾವ್ದಾರು ಇತ್ತ ಟ್ರ್ಯಾಕ್ಟರ್? ಹೌದು, ಇದೆ, ಒಂದಿದೆ. ಇದು ಒಂದಿದೆಯಾ? ಒಂದಿದೆ. ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಪರವಾಗಿಲ್ಲ, ಮೇಂಟೈನ್ ಮಾಡ್ಬೋದು, ಖರ್ಚು ಕಡಿಮೆ, ಕೆಲಸ ಜಾಸ್ತಿ ಅನ್ನೋ ಉದ್ದೇಶಕ್ಕೆ ತಗೊಂಡು. ಓಕೆ. ಈಗ ನಿಮ್ಗೆ ಶೋರೂಮ್ನವರು 1 ಲೀಟರ್ಗೆ ಅಥವಾ 1 ಅವರ್ಗೆ ಎಷ್ಟು ಇದು ಡೀಸೆಲ್ ತಗೊಳುತ್ತೆ ಅಂತ ಹೇಳಿದ್ರೆ? ಸರ್ ಇದು ಸ್ಟಾರ್ಟಿಂಗ್ ಫಸ್ಟ್ ಒಂದು 50 ಗಂಟೆ ಓಡೋ ಹತ್ತದ ನಂತರ ರನ್ ಆಗೋವರೆಗೂ ಸ್ವಲ್ಪ ಮೈಲೇಜ್ ಕಡಿಮೆ ಇರುತ್ತೆ ಸರ್, ಯಾಕೆಂದ್ರೆ ಇಂಜಿನ್ ಎಲ್ಲ ಸ್ವಲ್ಪ ಒಳಗಡೆ ಟೈಟ್ ಇರುತ್ತೆ, ಟೈಟ್ ಇರುತ್ತೆ, ಫ್ರೀ ಇರಲ್ಲ. ಆ ಉದ್ದೇಶಕ್ಕೆ ಒಂದ್ 2 ಸರ್ವಿಸ್ ಆದ್ಮೇಲೆ ಅವ್ರು ಹೇಳಿದಾರೆ ಗಂಟೆಗೆ 2 ಲೀಟರ್ ಡೀಸೆಲ್ ತಗೊಳುತ್ತೆ. ಗಂಟೆಗೆ 2 ಲೀಟರ್. ಓಕೆ. ನಿಮ್ಮ ಹೊಸದುರ್ಗ ತಾಲೂಕು ಕೋಡಿಹಳ್ಳಿಯಲ್ಲಿ ನಿಮ್ಮೂರು ಸುತ್ತಮುತ್ತ ಎಷ್ಟಡಿಗೆ ನೀರು ಬೀಳುತ್ತೆ? ಅಂತರ್ಜಲ ಹೇಗಿದೆ ಸರ್? ಅಂತರ್ಜಲ ನಿಮಗೆ ಕಂಡಂಗೆ ಹೋದ ವರ್ಷನೂ ಮಳೆ ಇಲ್ಲ ಸರ್, ಈ ವರ್ಷನೂ ಮಳೆ ಆಗಿಲ್ಲ ಸರ್. ನೀರು ಸುಮಾರು ಮುಂಚೆ 150 ಅಡಿ 200 ಅಡಿಗೆಲ್ಲ ನೀರು ಸಿಗೋದು, ಇವಾಗ 700-800 ಅಡಿ ಹೋದ್ರೂ ಸಿಗ್ತಾ ಇಲ್ಲ. ಹೌದು ಸರ್, ಆ ತರ ಪರಿಸ್ಥಿತಿ ಇದೆ. ನಿಮ್ ಕೋಡಿಹಳ್ಳಿಲಿ ಜಮೀನುಗಳು ಯಾವ ತರ? ಮಳ್ನೆಲ, ಕಪ್ಪು ನೆಲ, ಎರೆಹೊಲ, ಯಾವ ತರ ಜಮೀನ್ ಜಾಸ್ತಿ? ಸರ್ ನಮ್ದು ಸ್ವಲ್ಪ ಮಿಕ್ಸ್ ಇದೆ ಸರ್, ಕಪ್ಪು ನೆಲನೂ ಇದೆ, ಬಿಳೆ ನೆಲನೂ ಇದೆ, ಎಲ್ಲ ಮಿಕ್ಸ್ ಬರುತ್ತೆ ಸರ್. ಓಕೆ. ನಿನಗೆ ಗೊತ್ತಿರೋ ನೆಲ ಸ್ವಲ್ಪ ಕೆಂಪು ನೆಲ ಕಡಿಮೆ, ಕೆಂಪು ನೆಲ ಕಡಿಮೆ. ಹೌದು. ಅಡಿಕೆ ಗಿಡಗಳು ಯಾವ ನೆಲದಲ್ಲಿ ಚೆನ್ನಾಗಿ ಬರ್ತವೆ ಅನ್ಸುತ್ತೆ ನಿನಗೆ? ಸರ್ ಕಪ್ಪು ಮತ್ತು ಕೆಂಪು ನೆಲದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ. ಈಗ ನಿನಗೆ ಗೊತ್ತಿರಂಗೆ ಅಥವಾ ನಿಮ್ ತಂದೆಯವರು ನಿಮ್ಮೂರಲ್ಲಿ ಮಾತಾಡಿರಂಗೆ ಒಂದ್ ಅಡಿಕೆ ಗಿಡಕ್ಕೆ ಚೆನ್ನಾಗಿ ಫಸಲು ಬಿಡೋ ಗಿಡದಲ್ಲಿ ಎಷ್ಟು ಇಳುವರಿ ಬರುತ್ತೆ? 2 kg, 2.5 kg, 2.5 kg ಅಂತಾರೆ. ನಿಮ್ ಕಡೆ ಇಳುವರಿ ಯಾವ ತರ ಬರುತ್ತೆ? ಸರ್ ನಮ್ ತೋಟದಲ್ಲೇ ನಾವು ಒಂದ್ ಗಿಡದಲ್ಲಿ 3 kg ಮೇಲೆನೆ ತೆಗ್ದಿದೀವಿ ಸರ್. ತೆಗ್ದಿದ್ದೀರಾ? ಹೌದು. ಓಕೆ. ಅದು ಕರೆಕ್ಟ್ ಟೈಮ್ ಮಾಡ್ಬೇಕು ಸರ್. ಮತ್ತೆ ವಿತ್ತು ತೆಂಗಿನ ತೋಟದಲ್ಲೇ ನಾವು ಅಷ್ಟು ಫಸಲು ತಗೊಂಡಿರೋದು. 300 ಗಿಡಕ್ಕೆ 8 ಕ್ವಿಂಟಲ್ ಅಡಿಕೆ ಆಗಿತ್ತು ಸರ್. 300 ಗಿಡಕ್ಕೆ 8 ಕ್ವಿಂಟಲ್ ಅಡಿಕೆ ಆಗೈತೆ. ಎಷ್ಟು ವರ್ಷದ ಗಿಡ? 13 ವರ್ಷದ ಗಿಡ ಸರ್. 13 ವರ್ಷದ ಗಿಡ. ಓಕೆ. ಅರವಿಂದ್ ಅವ್ರೆ, ಈಗ ನಾವ್ ಏನ್ ಮಾಡ್ತಿರ್ತಿದ್ರೆ ನಮ್ ಕಣ್ಣೆದ್ರಿಗೆ ಅಪ್ಪ ಅಮ್ಮ ಏನೋ ಒಂದ್ ಹೊಲಕ್ಕೆ ಈಗ ಮಳೆ ಬಂತು ಬಿತ್ಸಕ್ ಹೋಗ್ತಿವಿ, ಬೇಸಾಯ ಹೊಡೆಯೋ ಟೈಮ್ ಹೋಗ್ತಿವಿ, ಒಂದ್ ಕೃಷಿ ನಡೀತಾ ಇರುತ್ತೆ. ನಮಗೆ ಬುದ್ಧಿ ಬಂದಾಗಳಿಂದ ಏನ್ ನಡೀತೆ ಅದನ್ನೇ ನಾವು ಮಾಮೂಲು ಕೃಷಿ ಅನ್ಕೊಂತೀವಿ. ಕೆಮಿಕಲ್ ಕೃಷಿ ಅಂತಿದೆ, ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕೋದು. ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ ಅಂತಿದೆ. ಇವೆರಡರ ಬಗ್ಗೆ ನಿಮ್ಗೇನ್ ಗೊತ್ತು? ನೀವು ತೋಟದಲ್ಲಿ ಯಾವ ತರ ಕೃಷಿ ಮಾಡ್ತಿದ್ದೀರಾ? ಸರ್ ನಾವು ಸದ್ಯಕ್ಕೆ ಇವಾಗ ಸರ್ ಕೆಮಿಕಲ್ ಯೂಸ್ ಮಾಡ್ತೀವಿ, ಫರ್ಟಿಲೈಸರ್. ಬಟ್ ನೆಕ್ಸ್ಟ್ ಸರ್ ಆರ್ಗ್ಯಾನಿಕ್ ಮಾಡೋದು. ಯಾಕೆ ಅಂದ್ರೆ ಕೆಮಿಕಲ್ ಅಂದ್ರೆ ಕೆಮಿಕಲ್ ಸರ್, ಆರ್ಗ್ಯಾನಿಕ್. ಹಂಗಾಗಿ ನಮ್ ಏನ್ ಹೇಳ್ದ ಅಂದ್ರೆ ಸಾವಯವ ಕೃಷಿ ಮಾಡಿ ಸಾವಯವ ಕೃಷಿ ಮಾಡ್ಬೇಕನ್ನೋ ಪ್ಲಾನ್ ಇದೆ. ಹೌದೌದು, ಇದೆ ಸರ್. ಕೃಷಿ ಮಾಡೋದ್ರಿಂದ ಒಳ್ಳೆ
ಮಣ್ಣು ಸಹ ಹೆಲ್ತಿ ಆಗಿರುತ್ತೆ, ನಾವು ಕೂಡ ಹೆಲ್ತಿ ಆಗಿರುತ್ತೆ. ಹೆಲ್ತಿ ಆಗಿರುತ್ತೆ. ಓಕೆ, ನಿಮ್ಮೂರಲ್ಲಿ ಮಳೆ ಆಶ್ರಿತದಲ್ಲಿ ಏನ್ ಬೆಳೆಗಳನ್ನ ಬೆಳೀತಿದ್ದಾರೆ? ಈಗ ನಿಮ್ಮೂರಲ್ಲಿ ಏನ್ ಬಿತ್ತಿದ್ದಾರೆ, ಏನೇನ್ ಹಾಕ್ತಿದಾರೆ? ಸರ್ ಮಳೆ ಆಶ್ರಿತ ಇವಾಗ ಸದ್ಯ ಎಲ್ಲ ಸಾವೆ ಹಾಕಿದ್ದಾರೆ ಸರ್. ಸಾವೆ ಹಾಕಿದಾರೆ, ಬಟ್ ಮಳೆ ಟೈಮ್ ಇಲ್ಲ. ಸರಿ ಬರ್ತಾ ಇಲ್ಲ, ತುಂಬಾ ಕಷ್ಟ ಆಗಿದೆ. ಸರ್ ಈಗ ನನಗೆ ಪ್ರಪಂಚದಲ್ಲಿ ಸಮಾಜದಲ್ಲಿ ಹೇಗ್ ಬದುಕ್ಬೇಕು ಅನ್ನೋ ಆ ಮಟ್ಟಕ್ಕೆ ನಾನು ಎಜುಕೇಶನ್ ಕಲ್ತೀನಿ ಸರ್. ಬಟ್ ಇವಾಗ ಏನಂದ್ರೆ ಇವಾಗ ಯಾರು ಕೃಷಿ ಮಾಡ್ತಾ ಇಲ್ಲ. ಹೌದು, ಎಲ್ಲ ಇವಾಗ ಸಿಟಿ ಕಡೆ ನೋಡ್ತಾರೆ. ಎಲ್ಲ ನಾವು ಇಂಜಿನಿಯರಿಂಗ್ ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕು, ಅದನ್ನ ಮಾಡ್ಬೇಕು ಅಂತಾರೆ. ಈ ಕೃಷಿ ಮಾಡೋರು ಯಾರು ಇಲ್ಲ ಸರ್. ಹೌದು, ಎಲ್ಲಾರು ನಾವು ಇಂಜಿನಿಯರ್, ಡಾಕ್ಟರ್, ಪೊಲೀಸ್ ಅಂತಂದ್ರೆ ನಿಮ್ ಮುಂದಿನ ಪೀಳಿಗೆ ರೈತರು ಯಾರು? ಬೆಳೆಯೋರು. ಈಗ ನೀನ್ ಕೃಷಿ ಜಮೀನು ಅಂತ ಹಿಡ್ಕೊಂಡು ಕುತ್ಕೊಂಡ್ರೆ ನಿನ್ಗೆ ಎಣ್ಣೆ ಯಾರು ಕೊಡ್ತಾರ? ಅದೇ ಸರ್ ಪ್ರಾಬ್ಲಮ್ ಬಂದಿರೋದು ಇವಾಗ ನೋಡಿ. ಯಾವ ಹೆಣ್ಣೊಳು ಏನಪ್ಪ ಓದಿಯಾ ಅಂತಾರೆ, ಬೆಂಗಳೂರಲ್ಲಿ ಇದೆಯಾ ಅಂತಾರೆ, ಏನ್ ಕೆಲಸ ಮಾಡ್ತಿದ್ಯಾ ಅಂತಾರೆ, ಸಂಬಳ ಎಷ್ಟ ಅಂತೀಯ ಅಂತಾರೆ. ಆದ್ರೆ ನೀವು ಹೆಂಗಪ್ಪ ನೀವು ವ್ಯಕ್ತಿತ್ವ ಚೆನ್ನಾಯ್ತಾ ನಿಮ್ದು, ನೀವು ಮುಂದೆ ತಂದೆ ತಾಯಿ ಚೆನ್ನಾಗ್ ನೋಡ್ಕೊಂತೀರಾ. ಆದ್ರೆ ಯಾವಾಗ ಯಾವ ಕಲ್ಚರ್ ಯಾರು ನೋಡ್ತಿಲ್ಲ ಸರ್. ಹೌದು, ಎಲ್ಲೋ ಸ್ಯಾಲ್ರಿ ನೋಡ್ತೀರ ಬಿಟ್ರೆ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ ಸರ್. ಇವಾಗ ಒಳ್ಳೆ ಮೌಲ್ಯಗಳಿಗೆ ಬೆಲೆ ಇಲ್ಲ. ಸಂಬಳ ತತ್ತಾನ ಸಿಟಿ ಅಷ್ಟಕ್ ಮಾತ್ರ ಬೆಲೆ. ಹಂಗ ರೈತರ ಮಕ್ಳಿಗೆ ಹೆಣ್ ಸಿಕ್ತಿಲ್ಲ ಸರ್. ರೈತರಿಗೆ ನೋಡ್ರಿ, ರೈತರಿಗೆ ಹೆಣ್ ಕೊಡ್ರಿ. ನಮಗೆ ಸಾಕ ತಾಕತ್ತು ಇದೆ. ಈಗ ನೋಡಿ, ಕ್ಯಾಶ್ ಕೊಟ್ಟ ತಗೊಂಡಿರೋದು ಗಾಡಿ, ಆ ತಾಕತ್ ರೈತರಿಗೆ ಇದೆ ಸರ್. ಮಳೆ ಒಂದು ಬೆಳೆ ಚೆನ್ನಾಗ್ ಬಂದು ಅದಕ್ಕೆ ರೇಟ್ ಚೆನ್ನಾಗ್ ಸಿಕ್ಕಿದ್ರೆ ರೈತರ ಮುಂದೆ ಯಾರು ಖುಷಿಯಾಗಿರಕ್ಕಾಗಲ್ಲ ಸರ್. ಹೌದು, ನಿಂದು 24x ರಾಜ 24x ಕೆಲಸ ಮಾಡ್ಬೋದು ಸರ್. ನಮ್ ಪ್ರೊಫೆಷನಲ್ ಯಾರು ನಮ್ಗೆ ಕ್ವಶನ್ ಮಾಡಲ್ಲ ಸರ್. ಆನ್ ಟೈಮಿಗೆ ಇಷ್ಟ ಗಂಟೆಗೆ ಬರ್ತೀರಾ, ಇಷ್ಟ ಗಂಟೆ ಹೋಗ್ತೀರಾ, ನೀವ್ ಕೆಲಸ ಮಾಡ್ಬೇಕು ಅನ್ನೋದ್ ಏನಿರಲ್ಲ. ನನಗೆ ಇಷ್ಟ ಬೇಕಾ, ನನ್ಗೆ ಇಷ್ಟ ಬಂದ್ರೆ ನಾನು 2 ಅವರ್ ಡೈಲಿ 2 ಅವರ್ ಮಾಡ್ಬೇಕಾ, ನಾನು ಮಾಡ್ತೀನಿ ಸಾಕು. ನನ್ನೇನ್ ಯಾರು ಕೇಳೋರಿಲ್ಲ, ಇರಲ್ಲ ಸರ್. ನೀ ಈ ಕೃಷಿ ಈ ಫೀಲ್ಡ್ ಅಲ್ಲಿ ನೀ ಯಾವ ಕೆಲ್ಸನಾರು ಮಾಡಿ, ಹೈನುಗಾರಿಕೆ ಮಾಡಿ, ತೋಟ ಮಾಡಿ, ಇಲ್ಲ ಫಿಶ್ ಸಾಕಿ, ಇಲ್ಲ ಕುರಿ ಸಾಕಣೆ ಮಾಡಿ, ಇಲ್ಲ ಹೈನುಗಾರಿಕೆ ಮಾಡಿ, ಏನಾದ್ರೂ ಮಾಡಿ, ಬೇಸಿಕ್ ತಿಳ್ಕೊಂಡ್ ಮಾಡಿ. ಫಸ್ಟ್ ಬೇಸಿಕ್ ಏನ್ ಬೇಕು, ನಾನು ಆನ್ ಟೈಮ್ ನಾನು ಏನ್ ಮಾಡ್ಬೇಕು. ಕೆಲವರಿಗೆ ಗೊತ್ತಿರಲ್ಲ ಸರ್, ಸಿಟಿಲಿ ಇರ್ತಾರೆ, ದುಡ್ಡು ಇರುತ್ತೆ, ನಾನು ಏನಾರ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಸಡನ್ ಮಾಡ್ತಾರೆ ಸರ್. ಅದು ಫಾರ್ಮುಲಾ ಗೊತ್ತಿರಲ್ಲ, ಬೇಸಿಕ್ ಗೊತ್ತಿರಲ್ಲ. ಅವ್ರ ಲೇಬರ್ ಇಟ್ ಮಾಡಿಸ್ತಾರೆ, ಅವ್ರ ಆನ್ ಟೈಮ್ ಸರಿಯಾಗಿ ಮಾಡಲ್ಲ ಸರ್. ಒಬ್ಬರ ಮೇಲೆ ಡಿಪೆಂಡ್ ಆಗಿ ಮಾಡೋದ್ರಿಂದ ಲಾಸ್ ಇದೇ ಇರುತ್ತೆ ಸರ್. ಓಕೆ, ನೀನೇನ್ ಹೇಳ್ತದಿ ಅಂತಂದ್ರೆ ಫಸ್ಟ್ ಸ್ವಲ್ಪ ಜ್ಞಾನನ ತಕ್ಕೊಂಡು ದುಡ್ಡು ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು, ಸೊ ಇದನ್ನೆಲ್ಲ ತಿಳ್ಕೊಂಡೇ ಬರ್ಬೇಕು ಅಂತೀರಾ ಸರ್. ಯಾವ್ದೇ ಕೆಲ್ಸ ಇರ್ಲಿ ಸರ್, ಶ್ರದ್ಧೆ ಇಟ್ಟು ಮಾಡ್ಬೇಕು ಸರ್. ಶ್ರದ್ಧೆ ಇಟ್ಟು ಕೆಲ್ಸ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ಮಾಡಿದ್ರೆ ಯಾವ ಫೀಲ್ಡ್ ಅಲ್ಲಾದ್ರೂ ಲಾಭ ಇದ್ದೇ ಇರುತ್ತೆ, ಸಕ್ಸಸ್ ಅನ್ನೋದು ಸಿಗುತ್ತೆ. ಓಕೆ, ಶ್ರದ್ಧೆ ವಹಿಸಿ ಮಾಡ್ಬೇಕಂತ ನಿನ್ನ ಅಭಿಪ್ರಾಯ ಸರ್. ಇನ್ನೊಂದು, ಉದ್ಯೋಗ ಎಷ್ಟೇ ದೊಡ್ಡದಾಗಿರ್ಲಿ ಅದು ಗುಲಾಮಗಿರಿ ಆಗಿರುತ್ತೆ. ಕೃಷಿ ಎಷ್ಟೇ ಚಿಕ್ಕದಾಗಿರ್ಲಿ ನೆಮ್ಮದಿ ಗೂಡಾಗಿರುತ್ತೆ. ಅಷ್ಟ್ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡಿದ್ರೆ ನೀವು ಈಗ ಅರವಿಂದ್ ಅವರಿಂದ ಅವ್ರ ಜಮೀನಲ್ಲಿ ಅವ್ರು ಏನ್ ಕೃಷಿ ಮಾಡ್ತಾ ಇದಾರೆ, ಅವರು ಎಷ್ಟು ಜ್ಞಾನ ತಿಳ್ಕೊಂಡಿದ್ದಾರೆ, ಅವ್ರ ಊರವರು ಅಥವಾ ಅವ್ರ ಅಪ್ಪಾಜಿ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಹೊಸ ಟ್ಯಾಕ್ಟ್ರಿ ತಗೊಂಡಿದ್ದಾರೆ, ನ್ಯೂ ಹಾಲೆಂಡ್ ಕಂಪ್ನಿದು 30 HP. ಜಸ್ಟ್ ಒಂದು ಸಿಂಪಲ್ ಒಂದು ಬೇಸಿಕ್ ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಅಮೌಂಟ್ ಎಷ್ಟಾಗುತ್ತೆ, ಎಷ್ಟು ವಿಡ್ತಿದೆ, ಆಮೇಲೆ 3.5 ಅಡಿಯಿಂದ ಅವರು ಸಣ್ಣ ಅಡಿಕೆ ದಾಯದಲ್ಲಿ ಆಗಿರೋದ್ರಿಂದ ಈ ಗಾಡಿ ತಗೊಂತಿದ್ದಾರೆ. ಈ ತರ ಮಾಹಿತಿ ಕೊಟ್ಟಿದ್ವಿ ನಾವು. ಆಟೋಮೊಬೈಲ್ಸ್ ನವರೆಲ್ಲ ಇದ್ರದ್ದು A to Z ಮಾಹಿತಿ ಕೊಡಕ್ಕೆ ಸ್ನೇಹಿತರೆ. ಅರವಿಂದ್ ಅವರ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ, ಟ್ಯಾಕ್ಟ್ರಿ ಬಗ್ಗೆ ಆಗಿರ್ಬೋದು ಅಥವಾ ನೀವು ಕೃಷಿ ಜೀವನ ಯಾವ ತರ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ. ನಮಸ್ಕಾರ ಅರವಿಂದ್ ಅವರೇ, ಥ್ಯಾಂಕ್ ಯು.